ಆಚಾರ್ಯ ಕುಂದುಕುಂದ ಸ್ವಾಮಿಯ ಕೃತಿಗಳಲ್ಲಿಯೂ ಸರ್ವಶ್ರೇಷ್ಠ ಕೃತಿಯಾದ ಸಮಯಸಾರ ಇದೆ. ಸಮಯಸಾರ ಎಷ್ಟು ಜನ ಇಲ್ಲಿ ಅದ್ಯೂಪ ಅಂತ ಓದಿದ್ದೀರಿ? ಎಷ್ಟು ಜನ ಪೂರ್ತಿ ಎಷ್ಟು ಜನ ಓದಿದ್ದೀರ ಅಂತ? ಇರಲಿ. ಸಮಯಸಾರದ ಕೊನೆಯ ಅಧ್ಯಾಯ ಇದೆ, ಸರ್ವ ವಿಶುದ್ಧ ಜ್ಞಾನಾಧಿಕಾರ. ಮೋಕ್ಷಾಧಿಕಾರ ಇದೆ. ಕೃತಿ ಹೇಗಿದೆ? ಸುಮಾರು 2000 ವರ್ಷಗಳ ಹಿಂದೆ ಕುಂದುಕುಂದ ಸ್ವಾಮಿ ಈ ಕೃತಿಯನ್ನು ಬರೀತಾರೆ. ಯಾವಾಗ ಕುಂದುಕುಂದಾಚಾರ್ಯರು ಈ ಕೃತಿಯನ್ನು ಬರಿತಾ ಇದ್ರು, ಅದೊಂದು ಸಂಕ್ರಮಣದ ಕಾಲಘಟ್ಟ. ಒಂದು ಕಡೆ ಈಗಾಗಲೇ ಶ್ವೇತಾಂಬರ ಮತ ಬೆಳೀತಾ ಇದೆ, ಮತ್ತೊಂದು ಕಡೆ ದಿಗಂಬರ ಮುನಿ ಸಂಘದಲ್ಲಿ ಶಿಥಿಲಾಚಾರ ಬೆಳೀತಾ ಇದೆ. ಇಂತಹ ಸಂಕ್ರಮಣದ ಕಾಲ ಅದು. ಜೊತೆಗೆ ತಮ್ಮ ಸ್ವಂತ ದೀಕ್ಷಾ ಶಿಕ್ಷಾ ಗುರುಗಳ ಒಂದು ಛೇದೋಪಸ್ಥಾಪನಾ ಸಂದರ್ಭ ಕೂಡ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ರಚನೆಯಾದಂತಹ ಶಾಸ್ತ್ರ ಇದು. ಜೀವಕ್ಕೆ ಅಂತಿಮವಾಗಿ ಧರ್ಮದಲ್ಲಿ ಸತತವಾಗಿ ಇರಲಿಕ್ಕೆ, ಧರ್ಮದಲ್ಲಿ ಜೀವವನ್ನು ಸತತವಾಗಿ ಸ್ಥಾಪಿಸಲಿಕ್ಕೆ ಕೊನೆಯದಾಗಿ ಒಂದೇ ಉಪಾಯ ಇದೆ, ಆ ಜೀವ ತನ್ನ ಸ್ವಭಾವವನ್ನು ತಿಳಿಬೇಕು. ಇನ್ನು ಆ ಉಪಾಯನೂ ಇಲ್ಲ. ಅನ್ಯ ಅನೇಕ ಉಪಾಯಗಳಿದೆ. ಷಟ್ಕರ್ಮಗಳಿದೆ. ದಾನ, ಪೂಜಾ, ಸ್ವಾಧ್ಯಾಯ ಎಲ್ಲ ಮಾಡಿದ, ಆದರೂ ಅವನನ್ನು ಧರ್ಮದಲ್ಲಿ ಇಡಕ್ಕಾಗುತ್ತಾ ಇಲ್ಲ. ಅಂತಿಮ ಉಪಾಯ ಏನಿದೆ? ಅಂತಿಮ ಉಪಾಯ ಸ್ವಭಾವ. ಕುಂದುಕುಂದ ಸ್ವಾಮಿ ಮುಂದೆ ಈ ಕಡೆಗೆ ಶ್ವೇತಾಂಬರ ಮತ ಬೆಳೀತಾ ಇದೆ, ಈ ಕಡೆ ಸಂಘದಲ್ಲಿ ಶಿಥಿಲಾಚಾರ ಬೆಳೀತಾ ಇದೆ. ಅದೆಲ್ಲದಕ್ಕೂ ಪಾಹುಡಗಳನ್ನು ಬರೆದ್ರು. ಮತ್ತು ಎಲ್ಲ ಪಾಹುಡಕ್ಕೂ ಅಂತಿಮ ಉಪಾಯ ಇದೆ, ಸಮಯ ಪಾಹುಡ. ಯಾಕಂದರೆ ಎಲ್ಲದರಿಂದಲೂ ಓಡಿ ಹೋಗ್ಬೋದು ಇವನು. ಪೂಜೆ ಅಂತ ಹೇಳಿದ್ರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಪೂಜೆ ಮಾಡ್ತಾರೆ. ಇವನು ಓಡೋಗ್ಬಿಡ್ತಾನೆ. ನಮ್ಮೂರಲ್ಲಿ ಹಿಂಗೆ ಮಾಡಲ್ಲ, ನಾವು ಬೇರೆ ಥರ ಮಾಡ್ತೀವಿ. ಓಡೋಗ್ಬಿಡ್ತಾನೆ. ಒಬ್ಬನಿಗೆ ದಾನ ಅಂತ ಹೇಳಿದ್ರೆ ನಾವು ಹಿಂಗೆಲ್ಲ ದಾನ ಮಾಡಲ್ಲ, ಇಂಥ ಕಡೆ ಎಲ್ಲ ದಾನ ಕೊಡಲ್ಲ. ಅರ್ಥ ಆಗ್ತಿದೆಯಲ್ಲ? ಎಲ್ಲ ಸ್ವಾಧ್ಯಾಯದಿಂದನೂ ಓಡೋಗ್ಬಿಡ್ತಾನೆ ಅವನು. ಯಾಕೆ ನೀವು ಬರೆದಿರೋದು ಓದಲ್ಲ ನಾನು. ಎಲ್ಲ ಕಡೆಯಿಂದಲೂ ಓಡಿ ಹೋಗೋಕ್ಕೆ ಸಾಧ್ಯ ಇದೆ. ಆದರೆ ಸ್ವಭಾವವನ್ನು ತಿಳಿದ ನಂತರ ಓಡಿ ಹೋಗೋದು ಅಸಂಭವ ಇದೆ. ಅವು ಕೈನಿ ಜಾಸಕ್ತ ಇನ್ನೆಲ್ಲೂ ಹೋಗೋಕ್ಕಾಗೋದಿಲ್ಲ ಅವನು. ಯಾಕಂದರೆ ಸ್ವಭಾವ ತಿಳಿದಿದೆಯಲ್ಲ. ಈಗ ಹೋಗೋ ಪ್ರಯತ್ನ ಮಾಡಿದ್ರೂ ಹೋಗೋಕ್ಕಾಗೋದಿಲ್ಲ. ಇಂಥ ಅವಸ್ಥೆ ಬಂದ್ಬಿಡುತ್ತೆ.
ಹೋಗಂದ್ರೂ ಆ ಸ್ಥಿತಿ ಬರುತ್ತೆ. ಆ ಅಂತಿಮ ಉಪಾಯ ಇದೆ ಸ್ವಭಾವ. ಆ ಸ್ವಭಾವವನ್ನು ತಿಳಿಸುವಂತಹ ಶಾಸ್ತ್ರ ಇದೆ ಸಮಯ ಪಾಹುಡ. ಇದು ನಮಗೆ ಅಂತಿಮ ಆಶ್ರಯ ಇದೆ, ನಾವು ನಿಲ್ಲಕ್ಕೆ ಅಂತಿಮ ತಂಗುದಾನ ಇದೆ, ಪರ್ಮನೆಂಟ್ ಸ್ಟಾಪ್ ಇದೆ. ಇಲ್ಲಿಂದ ಯಾರು ಓಡ್ ಹೋಗುತ್ತಾರೆ ಅವನಿನ್ನೆಲ್ಲೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಲ್ಲಿಂದ ಏನಾದರೂ ಓಡ್ ಹೋದ್ರೆ ಇನ್ನೆಲ್ಲೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅವನು ಭ್ರಮಣನೇ ಮಾಡ್ತಾನೆ, ಎಲ್ಲೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇದು ಅಂತಿಮ ಘಟ್ಟ ಇದೆ. ಈ ಅಂತಿಮ ಘಟ್ಟದಲ್ಲೂ ಕೂಡ ಈ ಗ್ರಂಥದ ಶಿಖರಪ್ರಾಯವಾದಂತಹ ಅಂತಿಮ ಅಧ್ಯಾಯ ಇದೆ, ಸರ್ವವಿಶುದ್ಧ ಜ್ಞಾನಾಧಿಕಾರ. ಯಾವಾಗ ಜಯಸೇನಾಚಾರ್ಯರ ಮುಂದೆ ಈ ಗ್ರಂಥ ಬರುತ್ತೆ ಮೊದಲನೇ ಬಾರಿಗೆ, ಅಬ್ದೇಕು 1000 ವರ್ಷ ಆಯಿತು ಈ ಗ್ರಂಥವನ್ನು ಬರೆದು. 1000 ವರ್ಷದ ತನಕ ಬಹಳ ಕಡಿಮೆ ಜನ ಇದ್ರ ಸ್ವಾಧ್ಯಾಯ ಮಾಡ್ತಾರೆ. ಅದಾದ್ಮೇಲೆ ಯಾವಾಗ ಜಯಸೇನಾಚಾರ್ಯರು ಇದಕ್ಕೆ ಟೀಕೆಯನ್ನು ಬರೀತಾರೆ, ವ್ಯಾಖ್ಯಾನವನ್ನು ಬರೀತಾರೆ, ಆಗ ಸ್ವಲ್ಪ ಈ ಗ್ರಂಥ ಪ್ರಸಿದ್ಧಿಗೆ ಬರುತ್ತೆ. ಪ್ರಸಿದ್ಧಿಗೆ ಬಂದಾಗ ಇದಕ್ಕೆ ಒಂದು ರೂಪ ಕೊಡ್ತಾರೆ. ಅಧ್ಯಾಯಗಳಿರಲಿಲ್ಲ ಇದರಲ್ಲಿ. ಯಾವಾಗ ಜಯಸೇನಾಚಾರ್ಯರು ಬರ್ತಾರೆ, ಅವರ ಅಧ್ಯಾಯಗಳಲ್ಲಿ ವಿಭಾಜನೆ ಮಾಡ್ತಾರೆ. ವಿಭಾಜನೆ ಮಾಡಿ ಒಂದು ಪರಿಕಲ್ಪನೆ ಕೊಡ್ತಾರೆ. ಏನು ಪರಿಕಲ್ಪನೆ ಕೊಡ್ತಾರೆ? ಒಂದು ರಂಗಮಂಟಪದ ಮೇಲೆ ನಾಟಕ ನಡೀತಾ ಇದೆ. ಇದು ಕಲ್ಪನೆ ಕುಂದಾಚಾರ್ಯರದ್ದಲ್ಲ, ಜಯಸೇನಾಚಾರ್ಯರದ್ದು. ಅವ್ರೇನು ಮಾಡಿದ್ರು, ಇವನಿಗೆ ಅರ್ಥ ಮಾಡಿಸೋದು ಹೇಗೆ, ನೀನು ಅರ್ಥ ಮಾಡಿಸ್ಲಿಲ್ಲ ಅಂದ್ರೆ ಕಠಿಣ ಇದೆ ಅಂತ ಓಡೋಗ್ಬಿಡ್ತಾನೆ. 10ನೇ ಶತಮಾನದಲ್ಲಿ ಬಹುಭಾಗ ರೂಪಕ ಸಾಹಿತ್ಯದ ಕಾಲ ಅದು. ಬಹಳಷ್ಟು ನಾಟಕಗಳು ನಡೆಯೋ ಕಾಲ ಅದು, ಬಹುರೂಪಿಗಳ ಕಾಲ. ಆ ಬಹುರೂಪಿಯ ಪ್ರಚಲನೆಯಲ್ಲಿ ಇದ್ದಿದ್ದ ಕಾರಣದಿಂದ ಅವರೇನು ಮಾಡ್ತಾರೆ, ಈ ಇಡೀ ಗ್ರಂಥವನ್ನೇ ನಾಟಕ ರೂಪದಲ್ಲಿ ಪ್ರಸ್ತುತಿ ಮಾಡ್ತಾರೆ. ಏನು ಹೇಳ್ತಾರೆ ನೋಡಪ್ಪ, ಒಂದು ರಂಗಮಂಟಪ ಇದೆ. ಆ ರಂಗಮಂಟಪದ ಮೇಲೆ ಮುಖ್ಯವಾಗಿ 2 ಕಲಾವಿದರಿದ್ದಾರೆ. 2 ಕಲಾವಿದರು ಯಾರು? ಒಬ್ಬ ಜೀವ, ಇನ್ನೊಬ್ಬ ಅಜೀವ. ಇವರಿಬ್ಬರು ಕಲಾವಿದರಿದ್ದಾರೆ. ರಂಗಮಂಟಪ ಯಾವುದು? ಬೋಲೋ, ರಂಗಮಂಟಪ ಯಾವುದು? ರಂಗಮಂಟಪ ಕೌನ್ಸಾ? ರಂಗಮಂಟಪ ಅಂದರೆ ಇವನ ಚಿತ್ತಭೂಮಿ, ಇವನ ಪ್ರತಿ ಸಮಯದ ಜ್ಞಾನದ ಪರ್ಯಾಯ, ಇಸ್ಕಿ ಚಿತ್ತಭೂಮಿ, ಅದು ರಂಗಮಂಟಪ ಇದೆ. ಯಾವ ಇವನ ಚಿತ್ತಭೂಮಿ ಇದೆ ಅದರಲ್ಲಿ ಪ್ರತಿ ಸಮಯ ಪ್ರತಿ ಕ್ಷಣ 2 ವೇಷಧಾರಣೆ ಮಾಡಿ ಬರ್ತಾ ಇದ್ದಾರೆ. ಇಲ್ಲಿ ಅಧ್ಯಾಯದಲ್ಲಿ ಬರ್ತಾ ಇದೆ, ಯಾಕಂದ್ರೆ ವರ್ಣನೆ ಮಾಡಬೇಕು. ಆದರೆ ಚಿತ್ತಭೂಮಿ ಹೇಗಿದೆ? ಪ್ರತಿ ಸಮಯ ಹಾಗೂ ನೋಡೋಕೆ ಹೋದ್ರೆ ಒಬ್ಬನೇ ಇದ್ದಾನೆ. ನವತತ್ವಗತತ್ವೇಪಿ ಯದೇಕತ್ವ ನ ಮುಂಚತಿ. ಒಬ್ಬನೇ ಇದ್ದಾನೆ ನಿಜವಾಗಿ ನೋಡೋಕೆ ಹೋದ್ರೆ. ಇವನು ಬೇರೆ ಬೇರೆ ವೇಷಧಾರಣೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಮೊದಲನೇ ವೇಷ ಯಾವುದು? ಜೀವದ ವೇಷಧಾರಣೆ ಮಾಡ್ಕೊಂಡು ಬಂದಿದ್ದಾನೆ. ಕಿಸಿ ವಿಚಿತ್ರ ಬಾತ್, ಜೀವನೇ. ಯಾಕಂದ್ರೆ ಅಜ್ಞಾನ ಮೋಹ ಇದೆಯಲ್ಲ, ಮೋಹಕ್ಕೆ ಹೊರಟೋಗೋ ಭಯ ತುಂಬ ಇರುತ್ತೆ. ಮೋಹ ಏನು ಮಾಡುತ್ತೆ, ಇವನು ಹೇಳುತ್ತೆ ನೀ ಮೋಹಿ ಅಲ್ಲ, ನೀ ಜ್ಞಾನಿ ಆಗ್ಬಿಟ್ಟಿದೀಯ. ಯಾರು ಹೇಳ್ತಾ ಇದ್ದಾರೆ? ಮೋಹ ಹೇಳ್ತಾ ಇದೆ. ಅಜ್ಞಾನ ಮೋಹ ಹೇಳುತ್ತೆ ನೀನು ಜ್ಞಾನಿ ಆಗ್ಬಿಟ್ಟಿದೀಯ. ಹಿಂಗೆ ಹೇಳದೆ ಹೋದ್ರೆ ಮೋಹಕ್ಕೆ ಅಪಾಯ ಇದೆ. ಮೊದಲನೇ ವೇಷ ಅಂತೂ ಜೀವದ ವೇಷವನ್ನೇ ಧಾರಣೆ ಮಾಡ್ತಾನೆ. ಎಂಥ ವೇಷ?
ಅಜೀವಕ್ಕೆ ಜೀವ ಇದೆ ಅಂತ, ಜೀವಕ್ಕೆ ಅಜೀವ ಇದೆ ಅಂತ. ಇವನ ಚಿತ್ತಭೂಮಿಯಲ್ಲಿ ಸತತವಾಗಿ ಇಬ್ಬರೂ ನಾಟಕ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿ ಸಮಯ ಇವನಿಗೆ ಭ್ರಮೆ ಆಗುತ್ತಾ ಇದೆ, ಇವನ ಮನೋಭೂಮಿಯಲ್ಲಿ ಭ್ರಮೆ ಆಗುತ್ತಾ ಇದೆ ಕಿ ಇದೋ ಕಾಣಿಸ್ತಾ ಇರೋದು ಜೀವ ಇದೆ, ಮತ್ತು ಯಾವುದು ಅಜೀವ ಇದೆ ಅದನ್ನು ಜೀವ ಅಂದ್ಬಿಡ್ತಾನೆ, ಜೀವವನ್ನು ಅಜೀವ ಅಂದ್ಬಿಡ್ತಾನೆ. ಈ ರೀತಿ ಭ್ರಮೆಯಾಗೋದ್ರಿಂದ ಒಂದೊಂದು ಭ್ರಮೆಯನ್ನು ದೂರ ಮಾಡಲಿಕ್ಕೆ ಅಧ್ಯಾಯಗಳನ್ನು ಬರೆದರು. ತತ್ವಾರ್ಥ ಸೂತ್ರ ನೋಡಿದ್ರೆ ಅಲ್ಲೂ ಸಪ್ತತತ್ವಗಳ ವರ್ಣನೆ ಇದೆ, ಇಲ್ಲೂ ಸಪ್ತತತ್ವಗಳ ವರ್ಣನೆ ಇದೆ. ಪೂರ್ವರಂಗ ಜೀವಾಧಿಕಾರ, ಮಧ್ಯದಲ್ಲಿ ಕರ್ತಾಕರ್ಮಾಧಿಕಾರ ಬರುತ್ತೆ. ಆಮೇಲೆ ಇದೇ 7 ತತ್ವಗಳ ಪುಣ್ಯ ಪಾಪ ನವ ಪದಾರ್ಥಗಳ ಚರ್ಚೆ ಇದೆ. ಆದರೆ ತತ್ವಾರ್ಥ ಸೂತ್ರದಲ್ಲಿ, ದ್ರವ್ಯ ಸಂಗ್ರಹದಲ್ಲಿ ಅಲ್ಲಿ ಜೀವ ಅಂದರೆ ಏನು, ಜೀವದ ಪರಿಭಾಷೆ ಏನು, ಅಜೀವ ಅಂದರೆ ಏನು, ಅಜೀವದ ಪರಿಭಾಷೆ ಏನು, ಇದೆಲ್ಲ ವರ್ಣನೆ ಮಾಡ್ತಾರೆ. ಇಲ್ಲಿ ಜೀವಾಜೀವ ಅಧಿಕಾರದಲ್ಲಿ ಅದ್ಯಾವ ವರ್ಣನೆಯೂ ಇಲ್ಲ, ಬಂಧ ಅಧಿಕಾರದಲ್ಲಿ ಅದ್ಯಾವ ವರ್ಣನೆ ಇಲ್ಲ, ನಿರ್ಜರ ಮೋಕ್ಷ ಈ ಯಾವ ಅಧಿಕಾರದಲ್ಲೂ ಸಪ್ತತತ್ವಗಳ ವರ್ಣನೆ ಮಾಡಲಿಲ್ಲ. ಯಾಕಂದರೆ ಮೊದಲೇ ಹೇಳಿದ್ರಲ್ಲ 12-13ನೇ ಗಾಹೆಯಲ್ಲಿ ಜೀವಾಸವ ಬಂಧ ಸಂವರ ಮುಖಂ 13ನೇ ಗಾಹೆ ಬರುತ್ತಲ್ಲ. ಅದರಲ್ಲಿ ಏನು ಪ್ರತಿಜ್ಞೆ ಮಾಡಿದ್ರು, ಇದರಲ್ಲಿ ಯಾವ ಒಂದು ಜೀವತತ್ವ ಇದೆ ಅದನ್ನು ನಾನು ವರ್ಣನೆ ಮಾಡ್ತೀನಿ. ಹೆಸರುಗಳು ನವತತ್ವಗಳಿದ್ರೂ ನವ ಪದಾರ್ಥಗಳಿದ್ರೂ ವರ್ಣನೆ ಮಾಡೋದೇನಿದೆ, ಒಂದೇ ಜೀವತತ್ವ, ಜೀವದ್ರವ್ಯನೇ. ಒಂದು ಜೀವತತ್ವವನ್ನೇ ವರ್ಣನೆ ಮಾಡೋ ಪ್ರಯೋಜನ ಇದೆ. ಸ್ವಲ್ಪ ನಮಗೆ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಯಾಕಂದರೆ ನಾವು ಜೀವ ಅಜೀವ ಆಶ್ರವ ಬಂದು ನೋಡ್ತಾ ಕೂತಿರ್ತೀವಿ, ಆಚಾರ್ಯರು ಇದೇನು ಹೇಳೋದೇ ಇಲ್ಲ. ಅದರಲ್ಲಿ ಆಶ್ರವ ಅಧಿಕಾರದಲ್ಲಿ ಆಶ್ರವದ ಚರ್ಚೆನೇ ಇಲ್ಲ. ಆಶ್ರವ ಭಾವದಿಂದ ರಹಿತವಾದ ಯಾವ ಆತ್ಮಸ್ವರೂಪ ಇದೆ ಅದರ ಚರ್ಚೆ ಇದೆ. ಯಾರಿಗೆ ಆಶ್ರವ ಭಾವ ತಿಳಿಯೋದಿದೆ ಅವ್ರ ಆಶ್ರವ ಅಧಿಕಾರಕ್ಕೆ ಹೋದ್ರೆ ಅವ್ರಿಗೇನೂ ಅರ್ಥ ಆಗೋದಿಲ್ಲ. ಆಶ್ರವ ಭಾವ ತಿಳಿಯೋದ್ರೆ ತತ್ವಾರ ಸೂತ್ರಕ್ಕೆ ಹೋಗಬೇಕು, ದ್ರವ್ಯ ಸಂಗ್ರಹಕ್ಕೆ ಹೋಗಬೇಕು. ಅದನ್ನು ತಿಳಿದ ಮೇಲೆ ಯಾರಿಗೆ ಅದರಿಂದ ಅತೀತವಾದ ಆತ್ಮಸ್ವರೂಪ ತಿಳಿಯೋದಿದೆ, ಅನಂತ ವಿಕಲ್ಪ ಜಾಲಗಳಿಂದ ಪಾರಾಗೋದಿದೆ, ಅಸೀಮಿತವಾದ ಮನಸ್ಸಿನ ವಿಕಲ್ಪ ಜಾಲದಿಂದ ಪಾರಾಗೋದಿದೆ, ಸತತವಾಗಿ ಮನಸ್ಸಿನ ಆತಂಕದಿಂದ ದೂರ ಆಗೋದಿದೆ, ಆಗ ಅವ್ರಿಗೆ ಈ ಗ್ರಂಥ ಇದೆ. ಸಂಪೂರ್ಣ ಸಮಯ ಸಾರದ ಧ್ಯೇಯ ಇದೆ. ವಿಕಲ್ಪ ಜಾಲದಿಂದ ಇವನನ್ನು ಹೊರಗೆ ತೆಗೆದು ನಿರ್ವಿಕಲ್ಪ ದಶೆಗೆ ತಲುಪಿಸ್ತಿದೆ. ಇದೇ ಉದ್ದೇಶ ಇದೆ. ಸರ್ವವಿಶುದ್ಧ ಜ್ಞಾನಾಧಿಕಾರ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಉತ್ಥಾನಿಕ ಏನು ಹೇಳ್ತಾರೆ, ಅಥ ಪ್ರವಿಶತಿ ಸರ್ವವಿಶುದ್ಧ ಜ್ಞಾನಂ. ಅಥ ಪ್ರವಿಶತಿ ಪ್ರವೇಶ ಆಗುತ್ತೆ, ಎಂಟ್ರಿ. ರಂಗಮಂಚದ ಮೇಲೆ ಯಾರು ಎಂಟ್ರಿ ಮಾಡ್ತಾ ಇದ್ದಾರೆ, ಒಂದು ವಿಶುದ್ಧ ಜ್ಞಾನದ ಎಂಟ್ರಿ ಆಗ್ತಾ ಇದೆ. ಅಥ ಪ್ರವಿಶತಿ ಸರ್ವವಿಶುದ್ಧ ಜ್ಞಾನಂ. ಈಗ ಒಂದು ವಿಶುದ್ಧ ಜ್ಞಾನ ಪ್ರವೇಶ ಮಾಡುತ್ತೆ. ಇಲ್ಲಿಂದ ಅಧ್ಯಾಯ ಪ್ರಾರಂಭ ಆಗುತ್ತಾ ಇದೆ. ಹಿಂದೆ ಏನಾಯಿತು ಟೀಕೆಯಲ್ಲಿ ಕೊಡ್ತಾರೆ, ಇದರ ಹಿಂದೆ ಏನಾಗಿತ್ತು, ಇದರ ಹಿಂದೆ ಯಾವ ಮೋಕ್ಷ ಇತ್ತು, ಮೋಕ್ಷ ತನ್ನ ಸ್ವಾಂಗವನ್ನು ಮಾಡ್ಕೊಂಡ್ಬಂದಿತ್ತು. ಏನು ಹೇಳ್ತಾ ಇದ್ದಾರೆ, ಮೋಕ್ಷ ವೇಷಧಾರಣೆ ಮಾಡ್ಕೊಂಡ್ಬಂದಿತ್ತು. ಅಂದರೆ ಮೋಕ್ಷ ಬಂದು ಹೊರಟೋಯ್ತು. ಆದರೆ ಮೋಕ್ಷ ಬಂದು ಹೊರಟೋದ್ಮೇಲೆ ಇನ್ನೇನು ಉಳಿತು, ಬತಾವ್
ಮೋಕ್ಷ ಬಂದು ಹೊಟ್ಟೈತಲ್ಲ, ಮುಗೀತಲ್ಲ ಜೀವನ, ಮೋಕ್ಷ ಆಗೋಯ್ತು, ಇನ್ನೇನು ಉಳಿಲಿಲ್ವಲ್ಲ, ಇಲ್ಲಿಗೆ ಗ್ರಂಥ ಮುಗಿದೋಗ್ಬೇಕಿತ್ತು. ಈ ಅಜ್ಞಾನಿಯ ಮನಸ್ಸಲ್ಲಿ ಮೋಕ್ಷ ಕೂಡ ಒಂದು ವೇಷ ಮಾತ್ರ ಇದೆ. ವೇಷ ಮನೆ ಮೋಕ್ಷ ಕೂಡ ಒಂದು ಅವಸ್ಥೆ ಇದೆ ಇವನಿಗೆ. ಎಲ್ಲಿವರೆಗೆ ಮೋಕ್ಷ ಅವಸ್ಥೆ ಇದೆ ಅದು ಬಂದು ಹೊರಟೋಗ್ಬಿಡುತ್ತೆ, ಅದು ಪ್ರಾಪ್ತಿಯಾಗೋದಿಲ್ಲ. ಧಾರ್ಮಿಕ ಜೀವದ ಯಾವ ಅವಸ್ಥೆ ಇದೆ ಅವನಿಗೇನು ಅನ್ನಿಸ್ತಾ ಇರುತ್ತೆ, ಒಂದು ಸಲ ಮೋಕ್ಷ ಆಗ್ಬಿಟ್ರೆ ಸಾಕು, ಒಂದು ಸಲ ಮೋಕ್ಷ ಆಗ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ. ಆಚಾರ್ಯನು ಹೇಳ್ತಾ ಇದ್ದಾರೆ, ಈ ಜೀವ ಏನು ಮೋಕ್ಷ ಬೇಡ್ತಾ ಇದ್ದಾನೆ ಇದು ವೇಷ ಇದೆ. ಇವನ ಮನೋಭೂಮಿಯಲ್ಲಿ ಮೋಕ್ಷ ಅನ್ನುವಂತಹ ಒಂದು ಪರಿಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲಿಗೆ ಹೋಗೋದಿದೆ ಇವನಿಗೆ ಡೆಸ್ಟಿನೇಷನ್. ಐಸಾನೇ ಹಿಂಗಿಲ್ಲ ತೋ ಹೆಂಗಿದೆ ಬಲೆ ಮೋಕ್ಷ ಬಂಧ ಇವೆಲ್ಲವುಗಳಿಂದ ಅತೀತ ಇದೆ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಬೈ ನಿನಗೆ ಮೋಕ್ಷದ ಅಗತ್ಯ ಇದ್ರೆ ಮೋಕ್ಷ ಆಗುತ್ತೆ. ಒಂದು ವೇಳೆ ನಿನಗೆ ಮೋಕ್ಷದ ಅಗತ್ಯನೇ ಇಲ್ಲದೆ ಹೋದರೆ ಬೋಲೆ ಎರಡು ಅವಸ್ಥೆಯಲ್ಲಿ ಯಾವುದು ಉತ್ತಮ ಅವಸ್ಥೆ ಇದೆ? ಮೋಕ್ಷ ಬೇಕಾಗಿದೆ ಅಥವಾ ಮೋಕ್ಷದ ಅಗತ್ಯನೇ ಇಲ್ಲ, ಇವೆರಡರಲ್ಲಿ ಉತ್ತಮ ಅವಸ್ಥೆ ಯಾವುದು? ಭಯ ಆಗುತ್ತಾ ಇದೆ. ಮೋಕ್ಷದ ಅಗತ್ಯನೇ ಇಲ್ಲ, ಇದು ಮೋಕ್ಷ ಅಧಿಕಾರದಲ್ಲಿ ಹೇಳ್ಕೊಂಬಂದ್ರು. ಅಗತ್ಯನೇ ಇಲ್ಲ ಅಂದ್ರೆ ಯಾಕೆ? ಅಗತ್ಯ ಇಲ್ಲ ಅಂದ್ರೆ ಯಾವ ನಿನ್ನ ಆತ್ಮ ಸ್ವಭಾವ ಇದೆ ಅದಂತೂ ಅಬಂಧ ಇದೆ, ಬಂಧನನೇ ಆಗಿಲ್ಲ. ಮೋಕ್ಷ ಯಾರಿಗೆ ಮಾಡ್ತಾ ಇದೀಯ ನೀನು? ಗೊತ್ತಾವ, ಒಬ್ಬ ವ್ಯಕ್ತಿ ಬಂದ, ಬೋಲೆ ನನ್ನನ್ನು ಜೈಲಿಂದ ಬಿಡುಗಡೆ ಮಾಡು. ಇವನು ಹೇಳ್ದ ಮೊದಲು ಜೈಲಿಗೆ ಹೋಗು, ಮೊದಲು ಜೈಲಿಗೆ ಹೋಗು, ಆಮೇಲೆ ಬಿಡುಗಡೆ ಮಾಡೋದು ಮಾತಾಡೋಣ. ಇಲ್ಲಿ ನನ್ನ ಹತ್ರ ಕೂತ್ಕೊಂಡು ಮನೇಲಿ ಹಡ್ಡೆ ಹೊಡಿತಾ ಇದೆಯಾ, ಎಲ್ಲಿಂದ ಬಿಡುಗಡೆ ಮಾಡೋದು ನಿನ್ನ? ಆಚಾರ್ಯ ಅದು ಉದಾಹರಣೆ ನೆನಪಿದೆಯಲ್ಲ, ಒಂಟಿ ಉದಾಹರಣೆ ಕೊಡ್ತಾರೆ. ಅಥವಾ ನಾಣಂ ಪಚ್ಚಕ್ಕಾಣಂ. ಎಲ್ಲಿ ಜೀವಕ್ಕೆ ಬಂಧನೆ ಆಗಿಲ್ಲ ಅಂತಹ ಜೀವಕ್ಕೆ ಬಿಡುಗಡೆ ಚರ್ಚೆ ಮಾಡೋದು ಎಂತಹ ದೊಡ್ಡ ವಿಸಂವಾದ ಇದೆ. ಈ ಬಿಡುಗಡೆಯ ಪ್ರಯತ್ನವೇ ಇವನ ದೊಡ್ಡ ಅಪರಾಧ ಇದೆ. ಇದೇನು ಬಿಡುಗಡೆ ಪ್ರಯತ್ನ ಮಾಡ್ತಾ ಇದ್ದಾನೆ ಇವನು, ಈ ಬಿಡುಗಡೆಯ ಪ್ರಯತ್ನವೇ ಅಪರಾಧ ಇದೆ. ನಿನಗೆ ಬಿಡುಗಡೆಯ ಅವಶ್ಯಕತೆ ಏನಿದೆ? ಎಲ್ಲಿ ಬಂಧನಕ್ಕೊಳಪಟ್ಟಿದೀಯ ನೀನು? ಎಲ್ಲೆಲ್ಲಿ ಯಾರ್ಯಾರ ಜೊತೆ ಕಟ್ ಹಾಕೊಂಡ್ಬಿಟ್ಟಿದೀಯ? ಎಲ್ಲೆಲ್ಲಿ ಬಂಧನಕ್ಕೊಳಪಟ್ಟಿದೀಯ? ವಾಸ್ತವಿಕವಾಗಿ ನೋಡಿದ್ರೆ ಈ ರಂಗಭೂಮಿಯಲ್ಲಿ ಇವರೆಲ್ಲ ಬಂದು ಹೋಗ್ಬಿಟ್ಟಿದ್ದಾರೆ. ಇವ್ರು ಯಾರಿಗೂ ರಂಗಭೂಮಿಯಲ್ಲಿ ಜಾಗ ಸಿಕ್ಕಿಲ್ಲ, ಎಲ್ಲರನ್ನೂ ಹೊರಗಾಕ್ಬಿಟ್ಟಿದ್ದಾರೆ. ಜೀವ ಅಜೀವ ಆಶ್ರವ ಬಂಧ ಸಂವರ್ ನಿರ್ಜರ ಪುಣ್ಯ ಪಾಪ ಮೋಕ್ಷ ಎಲ್ಲರೂ ಬಂದು ಹೊರಟೋಗ್ಬಿಟ್ಟಿದ್ದಾರೆ. ಎಲ್ಲರ ಅಭಿನಯ ಮುಗಿದೋಗಿದೆ. ಆದ್ರೆ ಈ ಸೂತ್ರಧಾರಿ ಇದಾನಲ್ಲ, ಯಾರನ್ನು ರಂಗಭೂಮಿ ಮೇಲೆ ಇರಕ್ ಬಿಟ್ಟಿಲ್ಲ, ಎಲ್ಲರನ್ನು ಓಡಿಸಿದ್ದಾರೆ. ಯಾರು ಉಳಿದಿದ್ದಾರೆ ಈಗ? ಸರ್ವ ವಿಶುದ್ಧ ಜ್ಞಾನಂ. ಈಗ ಉಳಿದಿರೋದು ಒಂದು ಸರ್ವ ವಿಶುದ್ಧ ಜ್ಞಾನ ಇದೆ. ಇದೇನಿದೆ? ಇದು ಅಂತಿಮ ಘಟ್ಟ, ಅಂತಿಮ ಆಶ್ರಯ ಇದೆ. ರಂಗಭೂಮಿ ಮೇಲೆ ಉಳಿಬೇಕಾಗಿರೋದು ಒಬ್ಬನೇ, ಅದು ಸರ್ವ ವಿಶುದ್ಧ ಜ್ಞಾನ. ಬೇರೆ ಯಾರಿಗೂ ಪ್ರವೇಶ ಇಲ್ಲ. ಹಾಗಾದ್ರೆ ಪ್ರವೇಶ ಯಾಕೆ ಮಾಡಿದ್ರು? ನೇರವಾಗಿ ಇವನ್ನೇ ಕರ್ಕೊಂಡ್ಬರ್ಬೋದಿತ್ತಲ್ಲ. ಹೇಳಿದ್ರು, ಅನಾದಿ ಕಾಲದಿಂದ ಅಜ್ಞಾನಿಯ ರಂಗಮಂಟಪದ ಮೇಲೆ
ಪ್ರತಿದಿನ ಪ್ರತಿ ಸಮಯ ಇವರೇ ಕುಣಿತಾ ಇದ್ದಾರೆ. ನಾವೇನು ಮಾಡೋದು? ವಸ್ತುಸ್ಥಿತಿ ಏನಿದೆ, ಎಲ್ಲರ ಮನಸ್ಸಲ್ಲಿ ಇವರೇ ಕುಣಿತಾ ಇದ್ದಾರೆ. ಒಂದು ಪಾಪ ಕುಣಿಯುತ್ತೆ, ಇಲ್ಲಾಂದ್ರೆ ಪುಣ್ಯ ಕುಣಿಯುತ್ತೆ. ಧರ್ಮಕ್ಷೇತ್ರದಲ್ಲಿ ಬಂದವನ ರಂಗಮಂಟಪದಲ್ಲಿ ಪುಣ್ಯ ಕುಣಿತಾ ಇರುತ್ತೆ, ಹೊರಗಡೆ ಇದ್ದವನ ಮನಸ್ಸಲ್ಲಿ ಪಾಪ ಕುಣಿತಾ ಇರುತ್ತೆ. ಒಬ್ಬನ ಮನಸ್ಸಲ್ಲಿ ಅಜೀವ ಕುಣಿತಾ ಇದೆ, ಕ್ಷಣ ಮಾತ್ರದಲ್ಲಿ ಅದೇ ಜೀವ ಆಗ್ಬಿಡುತ್ತೆ. ಅನಿವಾರ್ಯತೆ ಇದೆ ಆಚಾರ್ಯರಿಗೆ ಇವ್ರನ್ನೆಲ್ಲ ಕರ್ಕೊಂಬರೋದು. ಆದರೆ ಇವ್ರನ್ನೆಲ್ಲ ಕರ್ಕೊಂಬಂದಿರೋ ಕಾರಣ ಏನು? ಕೊನೆಗೆ ಒಂದು ಸರ್ವಶುದ್ಧ ಜ್ಞಾನವನ್ನು ಅಲ್ಲಿ ಸ್ಥಾಪಿಸಬೇಕು ಅಂತ. ಜೈಸೆ ಹಮ್ ಬೋಲ್ತೇನ ಕಿ ರಾಮಾಯಣದಲ್ಲಿ ರಾವಣನ ವರ್ಣನೆ ಮಾಡಿದ್ರು. ಏನಕ್ಕೋಸ್ಕರ? ರಾಮನ ವರ್ಣನೆ ಮಾಡಲಿಕ್ಕೆ, ರಾವಣನ ವರ್ಣನೆ ಮಾಡಕ್ಕಲ್ಲ. ಎಸೆ ಇವೆಲ್ಲ ಮೋಕ್ಷ ತತ್ವದವರೆಗೆ 9 ಪದಾರ್ಥಗಳ ಚರ್ಚೆ ಮಾಡಿದ್ರು. ಏನಕ್ಕೋಸ್ಕರ? ಒಂದು ಸರ್ವವಿಶುದ್ಧ ಜ್ಞಾನಕ್ಕೋಸ್ಕರ. ಈ ಒಂದು ಸರ್ವವಿಶುದ್ಧ ಜ್ಞಾನಕ್ಕೋಸ್ಕರ ಇವೆಲ್ಲ ಚರ್ಚೆ ನಡೀತು. ಸರ್ವವಿಶುದ್ಧ ಜ್ಞಾನ ಎಲ್ಲಿರುತ್ತೆ? ಎಲ್ಲಿ ವಾಸ ಮಾಡುತ್ತೆ? ಎಲ್ಲಿಂದ ಯಾವ ವೇಷ ಹಾಕೊಂಡು ಕರ್ಕೊಂಡ್ಬರ್ಬೇಕು? ಅದನ್ನು ಎಲ್ಲಿರುತ್ತೆ ಇದು? ಹೇಳಿದ್ರು ಅದರ ಹೆಸರೇ ಏನಿದೆ? ಸರ್ವವಿಶುದ್ಧ. ಮಾತ್ರ ವಿಶುದ್ಧ ನೈ, ಸರ್ವವಿಶುದ್ಧ. ಸರ್ವವಿಶುದ್ಧ ಅಂದರೆ ಎಲ್ಲ ಕಡೆಯಿಂದನೂ ವಿಶುದ್ಧ ಇದೆ. ಎಲ್ಲ ಕಡೆಯಿಂದನೂ ವಿಶುದ್ಧ ಇದೆ ಅಂದ್ರೆ ಏನು? ಎಲ್ಲಿ ಕರ್ತೃತ್ವದ ಭಾರ ಇಲ್ಲ, ಎಲ್ಲಿ ಭೋಕ್ತೃತ್ವದ ಭಾರ ಇಲ್ಲ, ಯಾವ ಜ್ಞಾನದಲ್ಲಿ ಮೋಹ ರಾಗ ದ್ವೇಷಗಳಿಲ್ಲ, ಅತ್ಯಂತ ನಿರ್ಭಾರ ಯಾವ ಜ್ಞಾನ ಇದೆ, ಅದೇ ಜ್ಞಾನ ಸರ್ವವಿಶುದ್ಧ ಇದೆ. ವಹಿ ಜ್ಞಾನ ಸರ್ವವಿಶುದ್ಧ. ವಿಶುದ್ಧಿಯ ಅರ್ಥ ಇಲ್ಲೇನು? ವಿಶುದ್ಧ ಅಂದ್ರೆ ಏನು? ವಿಶುದ್ಧ ಅಂದ್ರೆ ಪ್ರಮುಖವಾಗಿ ನಿರ್ಭಾರ. ಯಾವುದೇ ಕರ್ತವ್ಯಗಳು ಯಾವ ಜ್ಞಾನಕ್ಕೆ ಉಳಿದಿಲ್ಲ. ಕರ್ತವ್ಯಗಳಿರುತ್ತೋ ಇಲ್ಲೋ ನಮಗೆ? ಕರ್ತವ್ಯಗಳು ಇಲ್ಲದೆ ಇರೋರು ಯಾರು ಇದ್ದೀರಾ ಇಲ್ಲಿ? ಎಲ್ಲರಿಗೂ ಕರ್ತವ್ಯಗಳಿದೆ ತಾನೆ? ಈ ಕರ್ತವ್ಯಗಳೇ ಚತುರ್ಗತಿ ಭ್ರಮಣೆಯ ಪ್ರಮುಖ ಕಾರಣಗಳಿದೆ. ನಮಗೇನನ್ಸುತ್ತೆ? ಪಾಪ ಮಾಡೋದ್ರಿಂದ ನಾವು ಈ ಚತುರ್ಗತಿಯಲ್ಲಿದ್ದೀವಿ. ನೈ, ಈ ಕರ್ತವ್ಯದ ಹೆಸರಿಂದ ಇವನು ಅನಾದಿ ಕಾಲದಿಂದ ಭ್ರಮಣೆ ಮಾಡ್ತಾ ಇದ್ದಾನೆ. ಯಾವ ಹೆಸರಿಂದ? ಕರ್ತವ್ಯ. ತಿರಿಯಂಚ ಆದ್ರೂ ಕರ್ತವ್ಯ ಇದೆ ಅವನಿಗೆ. ಮನುಷ್ಯ ಆದ್ರಂತೂ 1000 ಕರ್ತವ್ಯಗಳಿದೆ. ಕೋನ್ಸಾ ಕರ್ತವ್ಯ ಹೇ ಬತಾವ್ ತೋ ಸೈ. ಕರ್ತವ್ಯ ಅಂದ್ರೆ ಮಾಡ್ಲಿಕ್ಕೆ ಯೋಗ್ಯವಾದ ಕೆಲಸ. ಯಾವುದು ಮಾಡ್ಲಿಕ್ಕೆ ಯೋಗ್ಯವಾದ ಕೆಲಸ ಇದೆ? ಅಮ್ಮ ಮಗನ್ ಸಾಕಬೇಕು, ಅಮ್ಮ ಮುದುಕಿ ಆದ್ಮೇಲೆ ಮಗ ಅಮ್ಮನ್ ಸಾಕಬೇಕು. ಇದಕ್ಕೇನಂತೀವಿ? ಕರ್ತವ್ಯ ಭಾಯಿ. ಇದು ಕರ್ತವ್ಯ ಇದೆ. ಬತಾವ್. ಜೊತೆಗೆ ಅಕ್ಕ ತಂಗಿ ಯಾರಾದ್ರೂ ಇದ್ರೆ ಮದುವೆ ಮಾಡಿಸ್ಬೇಕು, ಸಾಲಾಗಿಲ್ಲ ಮಾಡಿ. ಇದೇನಿದೆ? ಕರ್ತವ್ಯ. ಇಂತಹ ಅನೇಕ ಕರ್ತವ್ಯಗಳ ಭಾರ ಇವನ ತಲೆ ಮೇಲಿದೆ. ಹೊರಗಡೆ ಬರೋದು ಹೇಗೆ ಇವನು? ನಿರ್ವಿಕಲ್ಪ ಆಗೋದು ಹೇಗೆ ಇವನು? ಇವನು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ. ನಾನು ಇದರಿಂದ ಹೊರಗೆ ಬರಬೇಕು, ನಿರ್ವಿಕಲ್ಪ ಆಗಬೇಕು ಅಂತ. ಆದರೆ ನೀವು ಯಾರು ಅಂತ ಕೇಳಿದ್ರೆ ಏನು ಹೇಳ್ತಾನೆ? ನಾನು ಇಂತಿಂತ ಶ್ರಾವಿಕ ಅಥವಾ ಶ್ರಾವಕ್ ಅಥವಾ ಗೃಹಸ್ಥ. ಗೃಹಸ್ಥನ ಕರ್ತವ್ಯ ಏನಿದೆ?
ಇಷ್ಟುದ್ದು ಲೈನ್ ಹೇಳ್ತಾನೆ ಅವನು. ಗೃಹಸ್ಥನ ಕರ್ತವ್ಯ ಇದೆಲ್ಲ ಇದೆ. ಅಬ್ಬೋಲು ಹೊರಗಡೆ ಹೆಂಗೆ ಬರ್ತಾನೆ? ಡಿಸೈಡ್ ಮಾಡಿ ಕೂತಿದ್ದಾನೆ. ಗೃಹಸ್ಥನ ಕರ್ತವ್ಯಗಳಿದೆ, ಪುರುಷನ ಕರ್ತವ್ಯಗಳು ಬೇರೆ ಇದೆ, ಮಹಿಳೆಯ ಕರ್ತವ್ಯಗಳು ಬೇರೆ ಇದೆ. ಬೋಲು ಯಾರು ಕ್ರಿಯೇಟ್ ಮಾಡಿದ್ರು ಈ ಕರ್ತವ್ಯಗಳನ್ನು? ಅರ್ಥ ಆಗ್ತಿದೆ? ನಾನಿದಕ್ಕೆ ಲೋಕಧರ್ಮ ಅಂತ ಕರೀತಾನೆ. ಧರ್ಮ ಅಂತೂ ಅಲ್ಲ, ಆದರೆ ಎಲ್ಲರೂ ಧರ್ಮ ಅಂತ ಕರಿತೀವಿ ತಾನೆ. ಮದುವೆ ಮಾಡೋ ಧರ್ಮನೋ ಅಧರ್ಮನೋ? ಕ್ಯಾ ಲೋಕದಲ್ಲಿ ಇದಕ್ಕೆ ಹೆಸರೇನಿದೆ? ಕಲ್ಯಾಣ. तो ಧರ್ಮನೋ ಅಧರ್ಮನೋ? तो ನಾನು ಅದಕ್ಕೆ ಲೋಕಧರ್ಮ ಅಂತ ಕರೆದು ಬಿಡ್ತೇನೆ. ಈ ಲೋಕನೇ ಈ ಪ್ರಪಂಚ ಯಾವುದಕ್ಕೆ ಧರ್ಮ ಅಂತ ಕರೆಯುತ್ತೆ, ಅದೆಲ್ಲದಕ್ಕೂ ಒಂದು ಹೆಸರೇನು ಕೊಟ್ಬಿಡ್ತು? ಕರ್ತವ್ಯ. ಇಂತಹ ಅನೇಕ ಕರ್ತವ್ಯಗಳ ಭಾರ ಇವನ ತಲೆ ಮೇಲಿದೆ. ಪ್ರತಿ ಸಮಯ ಜ್ಞಾನ ಹುಟ್ಟುತ್ತಾ ಇದೆ, ಆದರೆ ವಿಶುದ್ಧ ಯಾಕಾಗುತ್ತಾ ಇಲ್ಲ? ಕರ್ತವ್ಯದ ಭಾರ ಇದೆ. ಕರ್ತವ್ಯಗಳು ಒಂದೋ ಎರಡೋ, ಮತ್ತು ಒಂದು ಕರ್ತವ್ಯ ಮಾಡಲಿಲ್ಲ ಅಂದ್ರೆ ಇವನಿಗೆ ಏನೋ ಅಪರಾಧ ಮಾಡ್ತಿದ್ದೀನಿ ಅನ್ಸುತ್ತೆ. ಬೋಲು ಅಜ್ಜಿಗೆ ಮೊಮ್ಮಗನ್ನ ನೋಡಲಿಲ್ಲ ಅಂದ್ರೆ ಅಜ್ಜಿಗೆ ಅನ್ನಿಸ್ತಾ ಇದೆ ನಾನೇನೋ ಅಪರಾಧ ಮಾಡ್ತಿದ್ದೀನೇನೋ. ಬೋಲು ऐसे निर्विकल्प दशा कैसे मिलेगी? ಕರ್ತವ್ಯ ಹೇಗೆ? ಇದು ಯಾವ ದೃಷ್ಟಿಯಿಂದ ಕರ್ತವ್ಯ ಇದೆ? ಅಲ್ಲಿಂದನೇ ಈ ಪ್ರಕರಣ ಬರ್ತಾ ಇದೆ. ಯಾವ ಜ್ಞಾನ ಆ ಕರ್ತವ್ಯದ ಭಾರದಿಂದ ಮುಕ್ತ ಆಗ್ಬಿಟ್ಟಿದೆ, ನಿರ್ಭಾರ ಆಗಿದೆ. ಹೆಂಗೆ ನಿರ್ಭಾರ ಆಯಿತು? ಆಧಾರ ಏನು? ಇದೇನು ಸಪ್ತತತ್ವಗಳ ವರ್ಣನೆ ಬಂತಲ್ಲ, ಈ ವರ್ಣನೆಗಳಿಂದ ಜ್ಞಾನ ಜ್ಯೋತಿ ಜಾಗೃತ ಆಗುತ್ತೆ. ಇವರೆಲ್ಲ ಬಂದು ನಾಟಕ ಮಾಡಿ ಹೋಗಿರೋದನ್ನ ನೋಡ್ತಾನೆ ಅವನು. ಏನೇ ನಾಟಕ ನಡೀತಾ ಇದೆ ಇವ್ರದ್ದು, ಈ ನಾಟಕ ನೋಡಿದ್ಮೇಲೆ ಅವನಿಗೆ ಸಂತುಷ್ಟಿ ಆಗುತ್ತೆ. ನಂದಂತೂ ಏನೋ ಕರ್ತವ್ಯ ಇಲ್ಲ. ಎಲ್ಲಿವರೆಗೆ ಈ ಕರ್ತವ್ಯದ ಭಾರ ಇದೆ ಕಿ ಸರ್ವವಿಶುದ್ಧ ಜ್ಞಾನ ಆಗೋದಿಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಜ್ಞಾನಿಗೆ ಯಾವುದೇ ಕರ್ತವ್ಯಗಳು ಇರೋದಿಲ್ಲ. ಹೋಗ್ಯಾಗತ್ತ ಜ್ಞಾನಿಗೆ ಕರ್ತವ್ಯ ಇರೋದಿಲ್ಲ ಅಂದ್ರೆ ಏನು? ಕರ್ತವ್ಯ ಖಂಡಿತವಾಗ್ಲೂ ಇರೋದಿಲ್ಲ. ಸಂಯೋಗ ವಿಯೋಗಗಳೇನು ನಡೀತಾ ಇರುತ್ತೆ ಆ ಪ್ರಕಾರವಾಗಿ ಅವನ ಜೀವನ ನಡೀತಾ ಇರುತ್ತೆ, ಆದ್ರೆ ಕರ್ತವ್ಯ ಏನೂ ಇಲ್ಲ. ನೈತು ಯಾವ ಶಲಾಕ ಪುರುಷರು ದೀಕ್ಷೆ ತಗೊಳಕ್ಕಾಗ್ತಿತ್ತು? ಬತಾವ್. ಚಕ್ರವರ್ತಿನ ಕರ್ತವ್ಯ ಏನಿದೆ? 6 ಖಂಡದಲ್ಲಿ ಎಷ್ಟು ರಾಜರಿದ್ದಾರೆ. ರಾಜ್ಯ ಬಿಟ್ಟು ಹೋದ್ರೆ ಯಾರ್ಯಾರಿಗೆ ಏನೇನಾಗುತ್ತೆ? ಇವತ್ತೇ ಬೆಳಿಗ್ಗೆ ಓದ್ತಿದ್ವಿ ನಾವು ಆತ್ಮಾನುಶಾಸನ 101, 102. ಏನು ಹೇಳ್ತಾರೆ? 3 ಪ್ರಕಾರದ ತ್ಯಾಗ ಹೇಳ್ತಾರೆ. ಮೊದಲನೇ ತ್ಯಾಗ ಯಾವುದು? ಯಾರು ಈ ಸಂಪತ್ತಿಯನ್ನ ತೃಣ ಸಮಾನ ಅಂತ ತಿಳಿದು ಮನೆಯಲ್ಲಿರೋ ಹೆಂಡತಿ ಮಕ್ಕಳು ಕೊಟ್ಟು ಹೊಟ್ಟೋಗ್ಬಿಡ್ತಾನೆ, ಅಥವಾ ಹೆಂಡತಿ ಗಂಡ ಮಕ್ಕಳು ಕೊಟ್ಟು ಹೊಟ್ಟೋಗ್ಬಿಡ್ತಾಳೆ, ದೋನ ತರಫ್ ಅದು ಜಘನ್ಯ ತ್ಯಾಗ. ಜಘನ್ಯ ತ್ಯಾಗ. ಮಧ್ಯಮ ತ್ಯಾಗ ಯಾವುದು? ಯಾವ ವ್ಯಕ್ತಿ ಈ ಸಂಪತ್ತಿ, ಈ ಪರಿಗ್ರಹ ಇದು ಪಾಪಕ್ಕೆ ಕಾರಣ ಇದೆ, ಇದನ್ನ ಯಾರು ಕೊಟ್ಟರು ಪಾಪನೇ ಆಗುತ್ತೆ. ಪಾಪ ಆಗಲಿ ಅಂತ ಕೊಟ್ಟರು ಕೊಟ್ಟ ಮೇಲೆ ಸಮಾಧಾನ ಆಗೋದಿಲ್ಲ. ಅವಿತರಣೀಯ ಅತೃಪ್ತಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಅವನು ಏನು ಮಾಡ್ತಾನೆ? ಎಲ್ಲಿದೆ ಅಲ್ಲೇ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಈ ಮಧ್ಯಮ ತ್ಯಾಗ. ಚಕ್ರವರ್ತಿ 6 ಖಂಡ ಎಲ್ಲಿದೆ ಅಲ್ಲೇ ದೀಕ್ಷೆ ತಗೊಂಡು ಹೊಟ್ಟೋಗ್ಬಿಟ್ರು. ಚಕ್ರವರ್ತಿಗೆ ಯಾರು ಉತ್ತರಾಧಿಕಾರಿ ಇರೋದಿಲ್ಲ. ಮಗ ಬಂದು ಮತ್ತೆ ಚಕ್ರವರ್ತಿ ಆಗಕ್ಕಾಗೋದಿಲ್ಲ.
ಯದಿ ಮಗ ಏನಾದರೂ ಚಕ್ರವರ್ತಿ ಆದರೆ ಎಂಥ ಪಾಪ ಮಾಡ್ತಿದ್ದ ಅಂತ ಗೊತ್ತಿಲ್ಲ, ಇಸ್ಲಿಯೇ ನೈ ಹೋತ ಕೋಯಿ ಉತ್ತರಾಧಿಕಾರಿ. ಉತ್ತಮ ತ್ಯಾಗಿ ಯಾರು ತಿಳಿದ್ರೆ ಯಾರಿಗೆ ಮೊದಲೇ ಗೊತ್ತಾಗುತ್ತೆ, ಪ್ರಾಗೇವ ಯಾರಿಗೆ ಮೊದಲೇ ಗೊತ್ತಿದೆ ಈ ಪರಿಗ್ರಹ ಅಂತೂ ಪಾಪಮಯ ಇದೆ, ದುಃಖಮಯ ಇದೆ, ಅತೃಪ್ತಿದಾಯಕ ಇದೆ, ಸಂಗ್ರಹನೇ ಮಾಡೋದಿಲ್ಲ, ಮೊದಲೇ ತ್ಯಾಗ ಮಾಡ್ಬಿಡ್ತಾನೆ. ಉತ್ತಮ ತ್ಯಾಗಿಯ. ನಮ್ಗೇನನ್ಸುತ್ತೆ, ಸಂಗ್ರಹ ಮಾಡಿ ತ್ಯಾಗ ಮಾಡಿದ್ರೆ ದೊಡ್ಡವನು, ಸಂಗ್ರಹನೇ ಮಾಡದೇ ಇರೋನು ದೊಡ್ಡವನು. बताओ, अपने को तो लगता है ये देखो ಕೋಟಿ ಕೋಟಿ ಎಲ್ಲ ತ್ಯಾಗ ಮಾಡಿ ದೀಕ್ಷೆ ತಗೊಂಡ್ಬಿಟ್ರು. ಅರೆ ಭಾಯಿ, ಕುಂದ ಸ್ವಾಮಿ, ಜಿನ್ಸೇನಾಚಾರ್ಯ, ಸಮಂತಭದ್ರಾಚಾರ್ಯ ಕಿ ಬಾಲ್ಯದಲ್ಲಿ ದೀಕ್ಷೆ ತಗೊಂಡ್ರಲ್ಲ. ಬತಾವ್, ಉತ್ತಮ ತ್ಯಾಗಿ ಹೇ, ಉತ್ತಮ ತ್ಯಾಗಿ. ಚಕ್ರವರ್ತಿ ತ್ಯಾಗ ಮಾಡಿದ್ರು ಮಧ್ಯಮ ತ್ಯಾಗ ಇದೆ. ಯಾವ ವ್ಯಕ್ತಿ ಗ್ರಹಣನೆ ಮಾಡೋದಿಲ್ಲ ಅದು ಉತ್ತಮ ತ್ಯಾಗ ಇದೆ. ಇಲ್ಲ, ಅದೇ ಜ್ಞಾನದ ಶಕ್ತಿಯನ್ನು ಲೆಕ್ಕ ಹಾಕುತ್ತಾ ಇದ್ದಾರೆ. ಯಾವ ಜ್ಞಾನ ಗ್ರಹಣನೆ ಮಾಡೋದಿಲ್ಲ ಅದು ಸರ್ವಶುದ್ಧ ಜ್ಞಾನ ಇದೆ. ಮತ್ತು ಎಷ್ಟೆಷ್ಟು ಗ್ರಹಣೆ ಮಾಡುತ್ತೆ ಅಷ್ಟೆಷ್ಟು ಜ್ಞಾನ ಕೊಳೆತು ಹೋಗ್ತಾ ಇರುತ್ತೆ. ಅಜ್ಞಾನ ಅದರಲ್ಲಿ ಮೂಡಿ ಬರುತ್ತೆ, ಮೋಹರಾಗದ್ವೇಷದ ಅಶುದ್ಧಿ ಬಂದ್ಬಿಡುತ್ತೆ, ವಿಕಲ್ಪಗಳ ಭಾರ ಬಂದ್ಬಿಡುತ್ತೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಯಾರಿಗೆ ಭಯ ಆಗುತ್ತಲ್ಲ, ಇಷ್ಟು ಕರ್ಮದ ಬಂಧ ಆಗಿದೆ, ಇಷ್ಟು ಅವಿನಯ ಆಗಿದೆ, ಇನ್ನೂ ಸಮ್ಯಕ್ತ ಆಗುತ್ತಾ ಇಲ್ಲ, ಆಚಾರ್ಯರು ಹೇಳ್ತಾರೆ ಇದೆಲ್ಲ ನಿನ್ನ ಅವಸ್ಥೆಯ ನಿರ್ಮೂಲನೆಗೆ ಒಂದೇ ಒಂದು ಕ್ಷಣದ ಈ ಸರ್ವಶುದ್ಧ ಜ್ಞಾನದ ಪರ್ಯಾಯ ಉಪಾಯ ಇದೆ. ಜ್ಞಾನ ಸಮಾನನ ಆನ ಜಗತ್ ಮೇ ಸುಖಗೋ ಕಾರಣ. ಜ್ಞಾನ ಅಂತೂ ಎಲ್ಲಕ್ಕಿಂತ ದೊಡ್ಡ ಸುಖವನ್ನು ತಗೊಂಡ್ಬರುತ್ತೆ. ಆದರೆ ಈ ಜ್ಞಾನ ನಮಗೆ ದುಃಖವನ್ನು ತಗೊಂಡ್ಬರುತ್ತೆ, ಉಲ್ಟಾಗುತ್ತೆ. ಯಾಕಾಗುತ್ತೆ? ಕೆಲವೊಂದು ಜನ ಹೇಳ್ತಿರ್ತಾರೆ, ಜಿನ್ವಾನಿ ತಿಳಿದೇ ಇದ್ದಾಗ ಆರಾಮಾಗಿದ್ವಿ, ಎಲ್ಲ ತಿಳಿತು, ಈ ಕಡೆನೂ ಇರಕ್ಕಾಗ್ತಿಲ್ಲ, ಆ ಕಡೆನೂ ಇರಕ್ಕಾಗ್ತಾ ಇಲ್ಲ, ಏನ್ ಮಾಡೋದು? ಕ್ಯೂ ರಯಸ ಬೈ, ಯಾವ ಜ್ಞಾನ ಇದೆ ಆ ಕಡೆಗೆ ನಮಗೆ ಹೋಗುತ್ತಾನೆ ಇಲ್ಲ. ಜ್ಞಾನ ಗಮನ ಎಲ್ಲಿ ಹೋಗುತ್ತಾ ಇದೆ? ಗಮನ ಪುನಃ ಪುನಃ ಯಾವ ಅಜ್ಞಾನ ಇದೆ, ಮೋಹರಾಗದ್ವೇಷ ಇದೆ, ಆ ಕಡೆಗೆ ಹೋಗ್ತಾ ಇದೆ. ಜ್ಞಾನದ ಕಡೆಗೆ ಗಮನ ಹೋದರೆ ಸುಖ ಬರಬೇಕಿತ್ತು, ಸುಖ ಬರ್ತಾ ಇಲ್ಲ. ಇದರ ಅರ್ಥ ಏನು? ಅಜ್ಞಾನದ ಕಡೆಗೆ ಗಮನ ಇದೆ, ಸರ್ವಶುದ್ಧ ಕಡೆಗೆ ಗಮನ ಇಲ್ಲ. ಸರ್ವಶುದ್ಧದ ಹೆಸರಲ್ಲಿ ಅಶುದ್ಧ ಜ್ಞಾನವನ್ನೇ ತಗೋತಾನೆ, ಅಶುದ್ಧ ಜ್ಞಾನವನ್ನೇ ಸರ್ವಶುದ್ಧ ಅಂತ ತಿಳಿತಾನೆ. ಟೋಡ್ರಮಲ್ಜಿ ಹೇಳ್ತಾರಲ್ಲ, ಪುಣ್ಯವನ್ನೇ ಪಾಪ ಅನ್ಕೊಂಡ್ಬಿಟ್ರೆ, ಪಾಪವನ್ನೇ ಪುಣ್ಯ ಅನ್ಕೊಂಡ್ಬಿಟ್ರೆ, ಅಸತ್ಯವನ್ನೇ ಸತ್ಯ ಅನ್ಕೊಂಡ್ಬಿಟ್ರೆ ಇನ್ನಿವನಿಗೆ ಸತ್ಯ ಕಲಿಸೋರು ಯಾರು? ಅಶುದ್ಧ ಜ್ಞಾನವನ್ನೇ ಜ್ಞಾನ ಅಂತ ತಿಳ್ಕೊಂಡ್ಬಿಟ್ಟ ಮೇಲೆ ಇವನಿಗೆ ಸರ್ವಶುದ್ಧ ಕಡೆ ಕರ್ಕೊಂಡು ಹೋಗೋರು ಯಾರು? ಇದು ಸಮಸ್ಯೆ ಇದೆ. ಅದಕ್ಕೆ ಅಂತಿಮ ಅಧ್ಯಾಯವನ್ನು ಬರೀತಾರೆ, ಮೋಕ್ಷ ಆದ್ಮೇಲೆ ಈ ಅಧಿಕಾರವನ್ನು ಬರೀತಾರೆ. ಯಾಕಂದ್ರೆ ನಮ್ಮ ಚಿತ್ತ ಭೂಮಿಯಲ್ಲಿ ಕೊನೆಯವರೆಗೆ ಒಂದು ಸರ್ವವಿಶುದ್ಧ ಜ್ಞಾನ ಮಾತ್ರ ಇರಬೇಕಿದೆ. ಸರ್ವವಿಶುದ್ಧ ಜ್ಞಾನದ ಕೆಲಸ ಏನಿದೆ? ಸರ್ವವಿಶುದ್ಧ ಜ್ಞಾನದ ಕೆಲಸ
ಸಂಪೂರ್ಣವಾಗಿ ನಿರ್ಭಾರತೆ ಇದೆ. ಎಲ್ಲಿ ಯಾವ ಕರ್ತವ್ಯಗಳು ಉಳಿದಿಲ್ಲ, ಎಲ್ಲಿ ಸಹಜ ಜ್ಞಾನ ಆಗುತ್ತೆ, ಅದೇ ಆ ಸರ್ವವಿಶುದ್ಧ ಜ್ಞಾನದ ಲಕ್ಷಣ ಇದೆ. ದೇಹೋ ಮೊದಲನೇ ಶ್ಲೋಕ ಇದೆ 193. ನೀತ್ವಾ ಸಮ್ಯಕ್ ಪ್ರಲಯಮಖಿಲಾನ್ ಕರ್ತೃಭೋಕ್ತೃದಿಭಾವಾನ್ ದೂರೀಭೂತಃ ಪ್ರತಿಪದಮಯಂ ಬಂಧಮೋಕ್ಷ ಪ್ರಕಲ್ಪ್ಯೈ ಶುದ್ಧ ಶುದ್ಧ ಸ್ವರಸವಿಸರಾ ಪೂರ್ಣ ಪುಣ್ಯಾಚಲಾರ್ಚಿ ಷ್ಟಂಕೋತ್ಕೀರ್ಣ ಪ್ರಕಟ ಮಹಿಮಾ ಸ್ಫೂರ್ಜತಿ ಜ್ಞಾನಪುಂಜ. ಸ್ಫೂರ್ಜತಿ ಜ್ಞಾನಪುಂಜ. ಹೇಗಿದೆ ಜ್ಞಾನಪುಂಜ? ಅಖಿಲಾನ್ ಕರ್ತೃಭೋಕ್ತೃಾದಿ ಭಾವಾನ್. ಏನು ಹೇಳ್ತಿದ್ದಾರೆ? ಅಖಿಲಾನ್, ಎಲ್ಲ ಕರ್ತೃತ್ವ ಭೋಕ್ತೃತ್ವ ಭಾವಗಳು. ಆದಿ ಹೇಳಿದ್ರಲ್ಲ, ಆದಿ ಅಂದರೆ ಮಮತ್ವ ಭಾವ, ಭೋಕ್ತೃತ್ವ ಭಾವ, ಕರ್ತೃತ್ವ ಭಾವ, ಇವೆಲ್ಲವುಗಳನ್ನು ಸೇರಿಸಿ, ಅಖಿಲಾನ್ ಇವೆಲ್ಲವುಗಳನ್ನು ಸೇರಿಸಿ ಪ್ರಲಯಂ ನೀತ್ವ, ಸಮ್ಯಕ್ ಪ್ರಲಯಂ ನೀತ್ವ, ಇವುಗಳನ್ನು, ಈ ಎಲ್ಲ ಭಾವಗಳನ್ನು ಸರ್ವ ಪ್ರಕಾರದಿಂದ ನಷ್ಟ ಮಾಡಿ. ಏನು ಹೇಳ್ತಿದ್ದಾರೆ? ಹೇಳಿಲ್ಲ ಸರ್ವವಿಶುದ್ಧ ಜ್ಞಾನ ಹೇಗಿರುತ್ತೆ ಹೇಳ್ತಾರೆ. ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಮಮತ್ವ ಇಲ್ಲ, ಏಕತ್ವ ಇಲ್ಲ. ಈ ಕರ್ತೃತ್ವ ಭೋಕ್ತೃತ್ವ ಏಕತ್ವ ಮಮತ್ವದಿಂದ ಯಾವುದು ರಹಿತ ಇರುತ್ತೆ ಅದು ಸರ್ವವಿಶುದ್ಧ ಇದೆ. ನಾವೇ ಲೆಕ್ಕ ಹಾಕೋದಿದೆ, ನನ್ನ ಜ್ಞಾನದಲ್ಲಿ ಕರ್ತೃತ್ವ ಇದೆಯೋ ಇಲ್ವೋ. ಪ್ರತಿದಿನದ ದಿನಚರಿ ಪಾಲನೆ ಮಾಡೋದು ಬೇರೆ ಇದೆ, ಮತ್ತು ಚಿತ್ತ ಭೂಮಿಯಲ್ಲಿ ಕರ್ತೃತ್ವ ಓಡಾಡೋದು ಬೇರೆ ಇದೆ. ಎರಡು ಬಹಳ ಭಿನ್ನ ವಿಷಯ ಇದೆ. ಔಷಧಿ ತಗೊಳ್ಳೋದು ಬೇರೆ ಇದೆ, ಆದರೆ ಅದೇ ಸಮಯದಲ್ಲಿ ಚಿತ್ತ ಭೂಮಿಯಲ್ಲಿ ಕರ್ತೃತ್ವ ಓಡಾಡೋದು ಬೇರೆ ಇದೆ. ಬಹುತ್ ಅಲಗ್ ವಸ್ತು है दोनों. ಆ ದೇಹದಿಂದ, ದೇಹದ ವ್ಯಾಪಾರದಿಂದ ಸುಖ ಬುದ್ಧಿ ಬೇರೆ ವಿಷಯ ಇದೆ, ಮತ್ತು ಶರೀರದ ಮೇಂಟೆನೆನ್ಸ್ ಬೇರೆ ವಿಷಯ ಇದೆ. ಎರಡು ತುಂಬಾ ಬೇರೆ ಬೇರೆ ವಿಷಯ ಇದೆ. ಜ್ಞಾನಿ ಜೀವಕ್ಕೆ ಶರೀರದ ಮೇಲೆ ಯಾವ ಕರ್ತವ್ಯನೂ ಇಲ್ಲ. ಆಯು ಕರ್ಮ ನಾಶದ ಹೊರಟೋಗುತ್ತೆ, ನಂದೇನು ಕರ್ತವ್ಯ ಇದೆ? ಬೆಳಿಗ್ಗೆ 6 ಗಂಟೆಗೆ ಎದ್ದು ಯೋಗ ಮಾಡೋದು ಕ್ಯಾ ಕರ್ತವ್ಯ ಶರೀರಕ್ಕೆ ಪ್ರತಿ? ಅರೆ ಕರ್ತವ್ಯ ಕುಚ್ ಭಿ ನಹೀ. ಏನಿದೆ ಮಾತ್ರ ಸಂಯೋಗಗಳ ಪ್ರಕಾರವಾಗಿ ಬಾಹ್ಯ ಕ್ರಿಯೆ ನಡೆಯುತ್ತೆ. ಅದರಲ್ಲಿ ನನ್ನ ಕರ್ತವ್ಯ, ನನ್ನ ಕೈವಾಡ ಏನಿದೆ ಬೋಲು. ಅದಕ್ಕೇನು ಹೇಳ್ತಾರೆ? ಅಖಿಲಾನ್, ಎಲ್ಲ ಕರ್ತೃತ್ವ ಭೋಕ್ತೃತ್ವಾದಿ ಭಾವಗಳನ್ನು ನಷ್ಟ ಮಾಡಿ, ಅವೆಲ್ಲವುಗಳನ್ನು ನಷ್ಟ ಮಾಡಿದ್ರೆ ಮಾತ್ರ ಜ್ಞಾನ ಹುಟ್ಟುತ್ತೆ. ಅಲ್ಲಿವರೆಗೆ ಜ್ಞಾನ ಹುಟ್ಟೋದಿಲ್ಲ. ಕೋಟಿ ಗ್ರಂಥಗಳನ್ನು ಓದಿದ್ರೂ ಜ್ಞಾನದ ಉದಯ ಆಗೋದಿಲ್ಲ. ಕರ್ತೃತ್ವದ ಅಹಂಕಾರ, ಭೋಕ್ತೃತ್ವದ ಮಮಕಾರ, ದೇಹಾದಿಗಳಲ್ಲಿ ಏಕತ್ವ ಬುದ್ಧಿ, ಕುಟುಂಬದಲ್ಲಿ ಮಮತ್ವ ಬುದ್ಧಿ, ತನ್ನದೇ ಮೋಹರಾಗದ್ವೇಷಗಳಲ್ಲಿ ಏಕತ್ವ ಬುದ್ಧಿ, ಇದು ನನ್ನ ಪುಣ್ಯ ಭಾವ, ಅದು ನನ್ನ ಪಾಪ ಭಾವ, ಅನೇಕ ಪ್ರಕಾರದ ಅಧ್ಯವಸಾನ. ಹಿಂದೆ ಬಂತಲ್ಲ ವರ್ಣಾದಿಯರು ರಾಗಾದಿ ಇದೆ. ವರ್ಣಾದಿ ರಾಗಾದಿ ಭಾವಗಳಲ್ಲಿ ಈ ಬುದ್ಧಿಗಳು ಇದು ಹೋಗೇ ಇಲ್ಲ. ಪ್ರತಿದಿನ 100 ಗಾಯಗಳನ್ನು ಓದ್ತಾ ಇದ್ದಾನೆ. ಏಕತ್ವ ಬುದ್ಧಿ ತೋ ನೈ ಗೈ, ಮಮತ್ವ ಬುದ್ಧಿನೂ ಹೋಗಿಲ್ಲ. ಪುರುಷಾರ್ಥ ಎಲ್ಲಿ ಹೋಗಬೇಕಿದೆ?
ಶ್ರಾವಕೀಯ ಸಾಧನೆ, ಅದರ ಪುರುಷಾರ್ಥ ಎಲ್ಲಿ ಹೋಗಬೇಕಿದೆ? ಹುಡುಕಿ ಅಗದು ತೆಗಿಬೇಕಿದೆ. ಎಲ್ಲೆಲ್ಲಿ ಇನ್ನೂ ಕರ್ತೃತ್ವ ಭಾವ ಉಳಿದಿದೆ. ಆ ಚಿತ್ತಭೂಮಿಯ ಯಾವ ಮೂಲೆಯಲ್ಲಿ ಮವತ್ತು ಭಾವ ಉಳ್ಕೊಂಡ್ಬಿಟ್ಟಿದೆ. ಉಸ್ಕೋ ತೋ ನಿಕಾಲೋ ಪಹಲೆ. ಕ್ಯಾ ಒಂದು ವಿಚಾರ ಬಂತು, ವಿಚಾರದ ಉತ್ಪತ್ತಿ ಸ್ಥಾನದ ತನಕ ಹೋಗ್ಬೇಕು ತಾನೆ. ಈ ಆಶ್ರವ ಭಾವ ಎಲ್ಲಿಂದ ಬಂತು? ಯಾಕೆ ಹುಟ್ಟಿತು ಈ ಭಾವ? ಥೋಡಾ ಆಡಿಟಿಂಗ್ ತೋ चाहिए ना. ಯಾವ ಆಶ್ರವ ಭಾವ ಎಲ್ಲಿಂದ ಹುಟ್ಟುತ್ತಾ ಇದೆ, ಅದರ ಉಗಮ ಸ್ಥಾನಕ್ಕೆ ಹೋಗಬೇಕು. ಯಾವ ಜಾಗದಲ್ಲಿ ಕೂತಿದ್ದೆ, ಯಾರ ಜೊತೆಗೆ ಮಾತಾಡ್ತಾ ಇದ್ದೆ, ಯಾವುದರಿಂದ ಯಾವ ಭಾವ ಉತ್ಪತ್ತಿ ಆಯಿತು, ಅದಕ್ಕೆ ಹೇಳ್ತಾ ಇದ್ದಾರೆ. ಈ ಎಲ್ಲ ಕರ್ತೃತ್ವ ಭೋಕ್ತೃತ್ವ ಭಾವಗಳನ್ನು ಬಿಟ್ಟ ಮೇಲೆ ಮಾತ್ರ ಜ್ಞಾನ ಉತ್ಪತ್ತಿ ಆಗುತ್ತೆ. ಅಲ್ಲಿ ತನಕ ಜ್ಞಾನ ಇಲ್ಲ. ಅಲ್ಲಿ ತನಕ ಇರೋದೆಲ್ಲ ಅಜ್ಞಾನ ಇದೆ. ಶಾಸ್ತ್ರಜ್ಞಾನದಿಂದ ಜ್ಞಾನಿಗಳಾದ್ವಿ ಅಂತ ತಿಳಿಯೋದಿಲ್ಲ. ಕರ್ತೃತ್ವ ಭಾವಗಳು ಹೋಗದೇನೆ ದೂರೀಭೂತ. ಇಲ್ಲೇನು ಹೇಳ್ತಿದ್ದಾರೆ? ದೂರೀಭೂತ. ಏನೇನು ದೂರೀಭೂತ? ಬಂಧ ಮೋಕ್ಷ ಈ ಬಂಧ ಮೋಕ್ಷಗಳ ಯಾವ ರಚನೆ ಇದೆ, ಇದರಿಂದ ದೂರೀಭೂತ. ಈ ಒಂದು ಶ್ಲೋಕದಲ್ಲಿನೇ ಸಂಪೂರ್ಣ ಸರ್ವಶುದ್ಧ ಜ್ಞಾನದ ವರ್ಣನೆ ಇದೆ. ಏನು ಹೇಳ್ತಾರೆ? ಬಂಧ ಮೋಕ್ಷಗಳ ರಚನೆಯಿಂದ, ಬಂಧ ಮೋಕ್ಷಗಳ ರಚನೆ ಯಾರು ಮಾಡಿದ್ರು? ಬಂಧ ಮೋಕ್ಷಗಳ ರಚನೆ ಯಾರು ಮಾಡಿದ್ರು? ಇವನದ್ದೇ ಜ್ಞಾನ ಮಾಡಿದೆ. ಚಿತ್ತು ಭೂಮಿಯಲ್ಲಿ ರಂಗಮಂಚದ ಮೇಲೆ ಯಾರು ಬರ್ತಾ ಇದ್ದಾರೆ? ಇದೇ ಯಾವ ಬಂಧ ಬಂದಿತ್ತು ಅದೇನು ಹೇಳ್ತಾ ಇತ್ತು? ನಾನು ಬಂಧನಕ್ಕೊಳಪಟ್ಟಿದ್ದೇನೆ. ಏನು ಮಾಡೋದು ಸರ್, ಎಂತೆಂಥ ಕರ್ಮ ಬಂಧ ಮಾಡಿದ್ದೀನಿ ಏನೋ, ಇದೆಲ್ಲ ಉದಯಕ್ಕೆ ಬರ್ತಾ ಇದೆ, ಧರ್ಮ ಮಾಡೋಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ, ಏನು ಮಾಡೋದು? ಆಚಾರ್ಯ ಹೇಳ್ತಾರೆ, ನಾಟಕ ಬಂದ್ ಕರೋ. ಬಿಲ್ಕುಲ್ ನಾಟಕ, ಹಾ ಬಿಲ್ಕುಲ್. ಬಂಧನ ಕೂಡ ನೀನೇ ರಚನೆ ಮಾಡಿದೀಯ, ಅದರ ಜೊತೆಗೆ ಮೋಕ್ಷ ಕೂಡ ನೀನೇ ರಚನೆ ಮಾಡಿದೀಯ. ಈ ಬಂಧ ಮೋಕ್ಷಗಳೆರಡು ನಿನ್ನ ಮನಸ್ಸಿನ ಕಲ್ಪನೆ ಮಾತ್ರ ಇದೆ. ಇದೆರಡು ಇವನು ಕಲ್ಪನೆ ಇದೆ, ವಸ್ತು ಸ್ವರೂಪದಲ್ಲಂತೂ ಇಲ್ಲ. ವಸ್ತು ಸ್ವರೂಪದಲ್ಲಿ ಏನಾದರೂ ಇದ್ದಿದ್ದಿದ್ರೆ ಪ್ರಕಟ ಆಗ್ಬಿಡೋದು. ವಸ್ತು ಸ್ವರೂಪದಲ್ಲಿ ಏನಾದರೂ ಇದ್ದಿದ್ದಿದ್ರೆ ಸ್ವಾಮೀಜಿ ಏನು ಹೇಳೋರು? ದ್ರವ್ಯನೇ ನಾಶ ಆಗ್ಬಿಡೋದು. ಕ್योंकि ಬಂಧ ಆಗಿದೆ ಅಂದ ಮೇಲೆ ಬಂಧ ನಾಶ ಆದರೆ ಅದ್ರ ಜೊತೆಗೆ ಜೀವನ ನಾಶ ಆಗ್ಬಿಡುತ್ತೆ. ನೈ. ಈ ಬಂಧ ಮೋಕ್ಷಗಳೆರಡು ಮಾತ್ರ ಕಲ್ಪನೆ ಇದೆ. ಅದಕ್ಕೆ ಹೇಳ್ತಾರೆ ದೂರೀಭೂತ. ನನಗೆ ಬಂಧ ಆಗಿದೆ ಅನ್ನೋನು, ನನಗೆ ಮೋಕ್ಷ ಬೇಕಾಗಿದೆ ಅನ್ನೋನು ಇಬ್ಬರನ್ನೂ ದೂರ ಮಾಡಿದ್ರು. ಇಬ್ಬರನ್ನೂ ದೂರ ಮಾಡಿದ್ರು. ಯಾವ ವ್ಯಕ್ತಿ ಹೇಳ್ತಾ ಇದೆ ನನಗೆ ಮೋಕ್ಷ ಬೇಕಾಗಿದೆ ಅಂತ, ಬೋಲೆ ನೈ ಮಿಲೇಗಾ ಜಾವ್. ಇನ್ನೊಬ್ಬ ಬಂದ ನನಗೆ ತುಂಬಾ ಕರ್ಮದ ಬಂದಾಗಿದೆ, ಏನ್ ಮಾಡಲಿ, ತುಂಬಾ ದುಃಖ ಇದೆ ಹೇಳಿದ್ರೆ ತುಂಬಿ ಭಾಗ ಜಾವ್. ಇಬ್ರಿಗೂ ಸಿಗೋದಿಲ್ಲ. ಹಾಗೆ ಅಮ್ಮ ಹೇಳಿದ್ಲು, ಮನೆಯಲ್ಲಿ ಲಡ್ಡು ಮಾಡಿದ್ದಾಳೆ, ಯಾರು ಬೇಡ್ತಾರೋ ಅವ್ರಿಗೆ ಸಿಗೋದಿಲ್ಲ. ಲಡ್ಡು ಯಾರು ಬೇಡ್ತಾರೆ ಅವ್ರಿಗೆ ಸಿಗಲ್ಲ. ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಹುಡುಗರಿಗೆ ಬಂದು ಕೇಳಿದ್ರು ಯಾಕೆ ಬೇಡ್ತಾ ಇಲ್ಲ? ಬೇಡದ್ರೆ ಸಿಗಲ್ಲ. ಕ್ಯಾಕರೆ ಅದಕ್ಕೆ ಸುಮ್ಮನೆ ಕೂತಿದ್ದೀವಿ. ಐಸಾ ನೈ ಕಿ ಪರ್ಯಾಯದ ಬಗ್ಗೆ ಚರ್ಚೆ ಮಾಡಿದ್ರೆ ಮೋಕ್ಷ ಹೊರಟೋಗ್ಬಿಡುತ್ತೆ, ಅದಕ್ಕೆ ಸುಮ್ಮನೆ ಕೂತಿದ್ದೀವಿ. ಐಸಾ ನೈ.
ದೂರೀಭೂತ, ಸಂಪೂರ್ಣವಾಗಿ ದೂರ ಆದ್ಮೇಲೆ ಏನ್ ಮಾಡ್ತೀವಿ ನಾವು? ಎಲ್ಲಿ ಅಶುದ್ಧಿ ಇದೆ ಅಲ್ಲಿಂದ ದೂರ ಆದ್ರೆ ಏನ್ ಮಾಡ್ತೀವಿ? ಯೋಚನೆ ಮಾಡಬೇಕಾಗುತ್ತೆ. ಕಸ ಕಡ್ಡಿ ಇದೆ ಡಸ್ಟ್ಬಿನ್ ಅಲ್ಲಿ, ಅದನ್ನ ಏನ್ ಮಾಡೋದು ಅಂತ ಯೋಚನೆ ಮಾಡಬೇಕಾಗತ್ತೆ. ವಿಕಲ್ಪ ಬರುತ್ತೆ, ವಿಚಾರ ಬರುತ್ತೆ. ಈ ಪ್ರಶ್ನೆ ಎಲ್ಲಿಂದ ಬರುತ್ತೆ? ವಿಕಲ್ಪಗಳು ಬರ್ತಾ ಇದೆ, ಅದರಿಂದ ದೂರ ಆಗೋದು ಹೆಂಗೆ? ವಿಕಲ್ಪಗಳು ಬರೋದು ಸಮಸ್ಯೆ ಇಲ್ಲ, ನಿನ್ನ ಮೂಲ ಅಭಿಪ್ರಾಯದಲ್ಲೇ ಸಮಸ್ಯೆ ಇದೆ. ವಿಕಲ್ಪಗಳು ಅಭಿಪ್ರಾಯದ ಜನನಿ ಇದೆ. ಅಭಿಪ್ರಾಯದಿಂದ ವಿಕಲ್ಪಗಳು ಉತ್ಪತ್ತಿಯಾಗುತ್ತೆ. ಅಭಿಪ್ರಾಯನೇ ಸರಿ ಹೋದ್ರೆ ಬಂಧ ಮೋಕ್ಷದಿಂದ ಇವನು ದೂರ ಆಗ್ಬಿಟ್ರೆ ಇನ್ನು ವಿಕಲ್ಪನೆ ಬರೋದಿಲ್ಲ. ಜ್ಞಾನಿಗೆ ಮೋಕ್ಷನೂ ಬೇಕಾಗಿಲ್ಲ, ಬಂಧನಗಳಿಂದ ಭಯ ಕೂಡ ಇಲ್ಲ. ಸಮಜುವೆ ಬಾತ್. ದಶಭಕ್ತಿಯಲ್ಲಿ ಕುಂದು ಸ್ವಾಮಿ ಯಾವಾಗ ಅಂಚಲಿಕೆ ಬರೀತಾರೆ, ದುಃಖಕ್ಕವೋ ಕಮ್ಮಕ್ಕವೋ ಬೋಹಿಲಾವೋ ಸುಗೈಗಮನಂ ಸಮಾಹಿ ಮರಣಂ. ಯಾವ ಇಲ್ಲಿ ಪ್ರತಿದಿನದ ಪ್ರಾರ್ಥನೆ ಇದೆಯಲ್ಲ, ದುಃಖಕ್ಕವೋ ಕಮ್ಮಕ್ಕವೋ, ಇದು ನಾವು ಅನ್ಕೊಳ್ಳೋ ಪ್ರಾರ್ಥನೆ ಅಲ್ಲ. ದುಃಖ ನಾಶ ಆಗಲಿ, ಸುಗತಿಗಮನ ಆಗಲಿ. ನಿಜವಾಗಿ ಅಂತೂ ಜ್ಞಾನಿ ಬಂಧ ಮೋಕ್ಷದಿಂದ ದೂರ ಆಗುತ್ತಾನೆ. ಯಾವಾಗ ಬಂಧ ಮೋಕ್ಷದಿಂದ ದೂರ ಆಗುತ್ತಾನೆ ಆವಾಗಲೇ ಮೋಕ್ಷ ಮಾರ್ಗದಲ್ಲಿ ಅವನು ನಡೆಯಕ್ಕೆ ಶುರು ಮಾಡ್ತಾನೆ. ಅದೇ ಮೋಕ್ಷ ಮಾರ್ಗ ಇದೆ, ಅದೇ ನಿಜವಾದ ಮೋಕ್ಷ ಮಾರ್ಗ ಇದೆ. ಅದಕ್ಕೆ ಹೇಳ್ತಾರೆ, ಬಂಧ ಮೋಕ್ಷ ಪ್ರಕಲ್ಪೈ ದೂರೀಭೂತ ಶುದ್ಧ ಶುದ್ಧ ಅತ್ಯಂತ ಶುದ್ಧ ಸ್ವರಸ ವಿಸರ ಆಪೂರ್ಣ ಪುಣ್ಯಾಚಲಾರ್ಚಿ. ಯಾವುದು ಪವಿತ್ರ ಇದೆ, ಅಚಲ ಇದೆ, ಯಾವುದರಲ್ಲಿ ತೇಜ ಇದೆ, ನಿಜ ರಸ ಜ್ಞಾನ ರಸ ಇದೆ. ಅದಾದ್ಮೇಲೆ ಟಂಕೋತ್ಕೀರ್ಣ ಪ್ರಕಟ ಮಹಿಮಾ, ಯಾವುದರ ಮಹಿಮೆ ಟಂಕೋತ್ಕೀರ್ಣ ಮಹಿಮಾ ಅಂತಲ್ಲ, ಇದು ಸಮಯ ಸಾರದ ಏನಂತಾರೆ ಯುನಿಕ್ ಶಬ್ದ ಇದೆ. ಟಂಕೋತ್ಕೀರ್ಣ ಪ್ರಕಟ ಮಹಿಮಾ, ಈ ಟಂಕೋತ್ಕೀರ್ಣ ರೂಪದಿಂದ ಯಾವುದರ ಮಹಿಮೆ ಪ್ರಕಟ ಇದೆ, ಆ ರೀತಿಯಾಗಿ ಶುದ್ಧ ಜ್ಞಾನ ಇದೆ. ಆ ಶುದ್ಧ ಜ್ಞಾನದ ಯಾವ ಸ್ವರೂಪ ಇದೆ, ಆ ಶುದ್ಧ ಜ್ಞಾನದ ಸ್ವರೂಪದ ಚರ್ಚೆ ಇಲ್ಲಿಂದ ಪ್ರಾರಂಭ ಆಗೋದಿದೆ. ಇದರಿಂದ ಮುಂದೆ ಹೋಗ್ತಾನೆ ಯಾವ ನಿರ್ಭಾರತೆ ನಿರ್ವಿಕಲ್ಪತೆ ಇದೆ, ಯಾವುದರಿಂದ? ಪರ್ಯಾಯಗಳಿಂದ. ದ್ರವ್ಯ ಗುಣಗಳಲ್ಲಂತೂ ನಮಗೆ ಸಮಸ್ಯೆ ಇಲ್ಲ. ದ್ರವ್ಯ ಶುದ್ಧ ಇದೆ, ಗುಣಗಳು ಶುದ್ಧ ಇದೆ. ಸಮಸ್ಯೆ ಎಲ್ಲಿದೆ? ಪರ್ಯಾಯದಲ್ಲಿ. ಪರ್ಯಾಯದಿಂದನೂ ನಿರ್ಭಾರ ಮಾಡಿಸೋ ಕೆಲಸ ಇಲ್ಲಿ ಮಾಡ್ತಾರೆ. ಪರ್ಯಾಯದ ಕರ್ತೃತ್ವ ಕೂಡ ನಿನಗಿಲ್ಲ. ಯಾವ ರೀತಿಯಾಗಿ ಪರ್ಯಾಯದ ಕರ್ತೃತ್ವ ಇಲ್ಲ ಅನ್ನೋದು ಟೀಕೆಯಲ್ಲಿ ಬರುತ್ತೆ. ಮುಂದಿನ ಸ್ವಾಧ್ಯಾಯದಲ್ಲಿ ಚರ್ಚೆ ಮಾಡೋಣ.